ನೋಡಿ ಮುತ್ತಾರ್ ಇಲ್ಲ ಸುಮ್ಮನೆ ಹೌದು ಒಡೆಯರ ಏನು ಬಂಗಾರಪೇಟೆದ ಜನತೆ ಬರೀ ಕಾಂಗ್ರೆಸ್ ಅವರಲ್ಲ, ಮೊದಲಿಗೆ ನಮ್ಮ ವರ್ತಕರಿಗೆ ನಾನು ಧನ್ಯವಾದಗಳು ಹೇಳ್ಬೇಕು. ಇವತ್ತು ನೀವು ಬಜಾರ್ ಸ್ಟ್ರೀಟ್ ನೋಡ್ಬೋದು, ಒಂದು ಅಂಗಡಿ ಕೂಡ, ಒಂದು ಫುಟ್ಪಾತ್ ಅಂಗಡಿ ಕೂಡ ಇವತ್ತು ತೆಗೆದಿಲ್ಲ. ಅವರಿಗೆ ನಾನು ಧನ್ಯವಾದ, ನಿಮ್ಮ ಮುಖಾಂತರ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಅವರು ಸೇರಿಕೊಂಡು ಇವತ್ತು ಈ ಬಂದನ್ನು ಆಚರಣೆ ಮಾಡಿದ್ದೀವಿ. ಅವರು ವಾಲಂಟ್ರಿ ಆಗಿ ಬಂದುಬಿಟ್ಟು ನಾವು ಮೊನ್ನೆ ಏನು ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಕಾಂಗ್ರೆಸ್ ಕಡೆಯಿಂದ ಪ್ರೊಟೆಸ್ಟ್ ಮಾಡಿದಾಗ ನಾವು ನಮ್ಮ ಬಂಗಾರಪೇಟೆ ಶಾಸಕರು ಎಸ್ ಎನ್ ನಾರಾಯಣಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ. ನಮ್ಮನ್ನು ಒಂದು ಅಳಿಲು ಸೇವೆ ಇರಲಿ ಅಂದ್ಬಿಟ್ಟು ವರ್ತಕರು, ಕೂಲಿ ಕಾರ್ಮಿಕರು, ಆಟೋ ಸ್ಟ್ಯಾಂಡ್ ಅವರು, ಟೆಂಪೋ ಟ್ರಾವೆಲರ್ಸ್ ಅವರು, ಹೋಟ್ಲ್ ಅವರು ಎಲ್ಲರೂ ಸೇರಿಕೊಂಡು, ಜ್ಯುವೆಲರಿ ಮರ್ಚೆಂಟ್ಸ್ ವರ್ತಕರು ಎಲ್ಲರೂ ಸೇರಿಕೊಂಡು ನಮಗೆ ಸಹಕಾರ ಕೊಟ್ಟು ಇವತ್ತು ಅವ್ರ ಮುಖಾಂತರ ನಾವು ಇವಾಗ ಬಂದನ್ನು ಯಶಸ್ವಿಯಾಗಿ ಆಚರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಸಚಿವ ಸ್ಥಾನ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಅದರಲ್ಲೂ ನಮ್ಮ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿಗೆ ಮೊದಲ ಆದ್ಯತೆಯಲ್ಲಿ ಕೊಡಬೇಕಂದ್ಬಿಟ್ಟು ನಾವು ಡಿ ಕೆ ಶಿವಕುಮಾರಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ, ಸಿದ್ದರಾಮಣ್ಣ ಅವ್ರ ಜೊತೆಯಲ್ಲಿ, ರಾಹುಲ್ ಗಾಂಧಿ ಜೊತೆಯಲ್ಲಿ, ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಹತ್ರ ಒಂದು ಮನವಿ, ನಮ್ಮ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ನಾವು ಆ ಮನವಿಯನ್ನು ಕಳಿಸಿ ನಮ್ಮ ಜಿಲ್ಲೆಗಳಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕಂದ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ. ಈ ದಿನ ಬಂಗಾರಪೇಟೆದ ಜನತೆ ನಮ್ಮ ಜನಪ್ರಿಯ ಶಾಸಕರಾದ ನಾರಾಯಣಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ಈ ಬಂದನ್ನು ಆಚರಣೆ ಮಾಡಿದ್ದಾರೆ. ಮೊದಲಿಗೆ ನಿಮ್ಮ ಮುಖಾಂತರ ನಾನು ಬಂಗಾರಪೇಟೆದ ಜನತೆಗೆ ಪಕ್ಷಭೇದ ಮತ್ತು ಇವತ್ತು ಕಾಂಗ್ರೆಸ್, JDS, BJPಯನ್ನು ಇಲ್ಲದೆ ವರ್ತಕರು ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಆಟೋ ಸ್ಟ್ಯಾಂಡ್ ಅವರು ಇರ್ಬೋದು, ಹೋಟೆಲ್ ಅವರು ಇರ್ಬೋದು, ಟೆಂಪೋ ಅವರು ಇರ್ಬೋದು, ದಲಿತ ಸಂಘರ್ಷ ಸಮಿತಿ ಇರ್ಬೋದು, ರೈತ ಸಂಘ ಇರ್ಬೋದು, ಇವರೆಲ್ಲರೂ ವಾಲಂಟ್ರಿ ಆಗಿ ಬಂದು ನಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಆದ್ದರಿಂದ ನೀವು ಕಾಂಗ್ರೆಸ್ ಪಕ್ಷದವರು ನಮ್ಮ ಜೊತೆಲಿ ಸೇರಿಕೊಳ್ಳ್ರಿ, ನಾವೆಲ್ಲರೂ ಸೇರಿ ನಿಮ್ಮ ಜೊತೆಲಿ ಬರ್ತೀವಿ. ಬಂಗಾರಪೇಟೆ ಬಂದನ್ನು ಆಚರಣೆ ಮಾಡಿ ನಮ್ಮ ಬಂಗಾರಪೇಟೆದು ಒಂದು ಘನತೆಗೆ ಧಕ್ಕೆ ಆಗಿದೆ, ನಮ್ಮ ತಾಕತ್ತೇನಿದೆ ಬಂಗಾರಪೇಟೆ ಎಂದು ತೋರಿಸ್ಬೇಕಾಗತ್ತೆ ಅಂದ್ಬಿಟ್ಟು ಇವತ್ತು ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರ ಜೊತೆಲಿ ಸೇರಿಕೊಂಡು ಇವತ್ತು ಬಂದನ್ನು ಆಚರಣೆ ಮಾಡಿದ್ವಿ. ಯಶಸ್ವಿಯಾಗಿ ಬಂದು ಇವತ್ತು ನಡೆದಿದೆ. ಈಗಾಗಲೇ ನೀವೆಲ್ಲರೂ ನೋಡಿರ್ಬೋದು, ಮಾಧ್ಯಮ ಮಿತ್ರರು ನೀವು ಬರೋದು ನೋಡಿರ್ಬೋದು, ಬಜಾರ್ ಸ್ಟ್ರೀಟಲ್ಲಿ ಬರೀ ಒಂದು ಅಂಗಡಿ ಕೂಡ, ಒಂದು ಚಿಲ್ಲರೆ ಅಂಗಡಿ, ಒಂದು ಫುಟ್ಪಾತ್ ಅಂಗಡಿ ಕೂಡ ಇವತ್ತು ತೆಗೆದಿಲ್ಲ. ಅದು ಅವರು ನಮ್ಮ ಶಾಸಕರಿಗೆ ಕೊಡೋ ಗೌರವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ನಮ್ಮ ಬಂಗಾರಪೇಟೆ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ.